ಕೂಡಿ ಬಂದಂಥ ಸಹೋದರ ಮತ್ತು ಸಹೋದರರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಎಲ್ಲರಿಗೂ ವಂದನೆಯನ್ನು ತಿಳಿಸ್ತಾ ಬನ್ನಿ ದೇವರ ಆರಾಧನೆ ಲೇಖನ ಭಾಗ ಕಡೆ ಹೋಗೋಣ. ಕೀರ್ತನೆ ಬರೆದಂಥ 121 ಅಧ್ಯಾಯ. ಕೀರ್ತನೆ 121 ಅಧ್ಯಾಯ. ಓದಿ ಅಮ್ಮ, ಯಾರಾದರೂ ಸಹಾಯ ಮಾಡಿರಿ. ಕೀರ್ತನೆ 121 ಅಧ್ಯಾಯದಿಂದ 8ನೇ ವಚನ ತನಕ ಓದಮ್ಮ, ಸಹಾಯ ಮಾಡಿರಿ. ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನಾನು ಕಣ್ಣೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. ನನ್ನ ಸಹಾಯ ಬರುತ್ತದೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವನು ತೂಕಡಿಸದಿರಲಿ. ನಿನ್ನನ್ನು ಕಾಯುವನು ತೂಕಡಿಸದಿರಲಿ. ಇಗೋ ಇಸ್ರಾಯೇಲರನ್ನು ಕಾಯುವ ಆತನು, ಇಗೋ ಇಸ್ರಾಯೇಲರು ಕಾಯುವತನು ತೂಕಡಿಸುವುದಿಲ್ಲ, ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ನಿನ್ನನ್ನು ಕಾಯುವವನು ಯೆಹೋವನೇ, ನಿನ್ನನ್ನು ಕಾಯುವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ, ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ഇരുളಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ, ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲಾ ಕೇಡಿನಿಂದ ತಪ್ಪಿಸುವವನು, ಯೆಹೋವನು ನಿನ್ನ ಎಲ್ಲಾ ಕೇಡಿನಿಂದ ತಪ್ಪಿಸುವನು. ನಿನ್ನ ಪ್ರಾಣವನ್ನು ಕಾಯುವವನು, ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವು ಯೆಹೋವನು ನಿನ್ನನ್ನು ಕಾಪಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರ ಭಕ್ತನ ಬರೆದಂಥ ಕೀರ್ತನೆಯಲ್ಲಿ ಹೇಳ್ತಾನೆ, ನಾನು ಕಣ್ಣನೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು? ಆತನ ಭಕ್ತನ ಹೇಳ್ತಾನೆ, ನನ್ನ ಸಹಾಯ ಎಲ್ಲಿಂದ ಬರ್ತದೆ? ನಾನು ಕಣ್ಣನೆತ್ತಿ ಏನು ಮಾಡ್ತೀನಿ ಅಂದರೆ ನನ್ನ ಪರ್ವತಗಳ ಕಡೆ ನೋಡುತ್ತೀನಿ. ಅಲ್ಲಿ ಕ್ವಶನ್ ಮಾರ್ಕ್ ಅದು, ಎಲ್ಲಿಂದ ಬರುತ್ತದೆ ಅಂತ ಕೇಳ್ತಾನೆ. ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಅಂತಂದಾಗ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಯೆಹೋವನಿಂದಲ್ಲ. ಹೌದು, ನಿಜಕ್ಕೂ ನಮ್ಮ ದೇವರು ಯೆಹೋವ ದೇವರು ಎಂಥ ದೇವರು ಅಂದರೆ ಭೂಮಿ ಆಕಾಶಗಳನ್ನು ಮಾಡಿದಂಥ ನಿರ್ಮಿಸಿದಂಥ ದೇವರು. ಹೌದು, ನಿಜಕ್ಕೂ ಯೆಹೋವ ದೇವರಿಂದಲೇ ನಮ್ಮ ಸಹಾಯ ಬರುವಂಥದ್ದಾಗಿದೆ. ನಾವು ಪ್ರತಿಯೊಂದು ಸಮಯದಲ್ಲಿ ಪ್ರತಿಯೊಂದು ಗಳಿಗೆದಲ್ಲಿ ದೇವರು ನಮ್ಮ ಸಹಾಯ ಮಾಡುವಂತನಾಗಿದ್ದಾನೆ. ನಮ್ಮನ್ನು ಈತನು ನಿಜಕ್ಕೂ ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಆತನು ಪ್ರತಿಯೊಂದು ಸಮಯದಲ್ಲಿ ಈ ದಿನದಲ್ಲಿ ನಮ್ಮನ್ನು ರಕ್ಷಣೆ ಕೊಟ್ಟು ಇಲ್ಲಿ ತನಕ ದೇವರು ಮಾಡ್ತಾನೆ, ಪ್ರತಿಯೊಂದು ಸಮಯದಲ್ಲಿ ಮಾಡ್ತಾನೆ, ನಮ್ಮ ಸಹಾಯ ಮಾಡುತ್ತಿದ್ದಾನೆ. ಆತನ ಭಕ್ತ ದಾವೀದು ಕೂಡ ಅದೇ ಕೋರ್ಕೊಳ್ತಾನೆ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯ ಬರ್ತದೆ ಅಂತ ಹೇಳ್ತಾನೆ. ಹಾಗಾಗಿ ನಾವು ಕೂಡ ಏನು ಮಾಡ್ತೇವೆ, ಯೆಹೋವ ದೇವರನ್ನೇ ನಾವು ಕೂಡ ನಿರೀಕ್ಷಿಸಿಕೊಳ್ಳಬೇಕು, ಯೆಹೋವ ದೇವರನ್ನೇ ನಾವು ಆತುಕೊಳ್ಳಬೇಕು, ಆತನ ಕಡೆ ನಮ್ಮ ದೃಷ್ಟಿ ಇರಬೇಕು. ಆತನಿಗಾಗಿ ನನ್ನ ಸಹಾಯ ಎಲ್ಲಿಂದ ಬರ್ತದೆ ಅಂದರೆ ಭೂಮಿ ಆಕಾಶಗಳು ನಿರ್ಮಿಸಿದ ಯೆಹೋವ ದೇವರಿಂದಲೇ ಸಹಾಯ ಬರ್ತದಂತ ನಾವು ಕೂಡ ಏನು ಮಾಡಬೇಕು, ಭಕ್ತ ದಾವೀದನ ಹಾಗೆ ಯಾವ ಥರ ನನ್ನ ಸಹಾಯ ಎಲ್ಲಿಂದ ಬರ್ತಂದರೆ ಭೂಮಿ ಆಕಾಶಗಳು ಉಂಟು ಮಾಡಿ ಯೆಹೋವದಿಂದಲೇ ಬರ್ತದೆ ಎಂಬುದಾಗಿ ನಾವು ಕೂಡ ಲೋಕದಲ್ಲಿ ಅನೇಕ ಸಮಸ್ಯೆದಲ್ಲಿ ಅನೇಕ ಒಂದು ಪರಿಸ್ಥಿತಿಯಲ್ಲಿ ಯೇಸುವಿಗೆ ಸಹಾಯ ಮಾಡ್ತಾ ಬಂದು ಅನೇಕ ಅನಾರೋಗ್ಯ ವಿಪತ್ತದಲ್ಲಿ ಅನೇಕ ಬಲಹೀನತೆಯಲ್ಲಿ ನಮ್ಮಷ್ಟಕ್ಕೆ ನಾವು ಬಲ ಬಿದ್ದು ಹೋದಾಗ ಸ್ವಾಮಿ ಏನು ಪರಿಶುದ್ಧಾತ್ಮನ ಸಹಾಯ ಮಾಡ್ತಾನೆ. ನಮ್ಮ ಬಲ ಒಂದು ಈ ಲೋಕದಲ್ಲಿ ನಿಲ್ಲೋದಿಲ್ಲ. ಅನೇಕ ಸ್ವಾಮಿ ನಮ್ಮ ಬಲ ಶಾಶ್ವತವಾಗಿರೋ ಒಂದು ಸಾರಿ ನಮ್ಮ ಬಲ ಏನು ಮಾಡ್ತದೆ, ಅನೇಕ ಒಂದು ಅನೇಕ ಒಂದು ಅನಾರೋಗ್ಯದ ಸಮಸ್ಯೆ, ಅನೇಕ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡ ಸಮಯದಲ್ಲಿ ಏನು ಮಾಡ್ತಾನೆ, ನಮ್ಮ ಬಲ ಕೊಳ್ತಾ ಆಗ ನಮಗೇನು ಮಾಡ್ತಾನೆ, ನಮ್ಮ ಪರಿಶುದ್ಧಾತ್ಮನ ಸಹಾಯ ಮತ್ತು ಆತನ ಬಲ ಕೊಟ್ಟು ನಮ್ಮನ್ನು ಲೋಕದಲ್ಲಿ ಯಾತ ನಡೆಸೋತಾನೆ. ಅದೇ ಥರ ಇಲ್ಲಿ ಒಂದು ಅಧ್ಯಾಯ ಓದಮ್ಮ, 146ನೇ ಅಧ್ಯಾಯ. 146ನೇ ಅಧ್ಯಾಯ 3ನೇ ವಚನ ಓದಮ್ಮ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಿಸಬೇಡಿರಿ, ಅವನ ಸಹಾಯವು ಮಾಡ ಶಕ್ತನಲ್ಲ, ಮಾಡೋಕೆ ಶಕ್ತನಲ್ಲ, ಅವನ ಉಸಿರು ಹೋಗಲು ಮಣ್ಣಿಗೆ. ಸಾಕು ಇಷ್ಟೇ. ಅಂದರೆ ದೇವರ ವಾಕ್ಯದಲ್ಲಿ ಹೇಳ್ತದ, ಮಾನವನಲ್ಲಿ ಏನು ಮಾಡ್ರಿ, ನೆಚ್ಚಬೇಡ್ರಿ, ಅವನು ಸಹಾಯ ಮಾಡಲು ಅವನು ಶಕ್ತನಲ್ಲ. ಹಾಗಾಗಿ ದೇವರು ವಾಕ್ಯದಲ್ಲಿ ಹೇಳ್ತದ, ಮನುಷ್ಯನಲ್ಲಿ ನೀವು ಮೆಚ್ಚಬೇಡ್ರಿ, ಮನುಷ್ಯರಲ್ಲಿ ನೀವೇನು ಮಾಡಿರಿ, ಮೆಚ್ಚಬೇಡ್ರಿ. ಏನು ಮಾಡ್ತಾನೆ, ಸಹಾಯ ಮಾಡಲು ಏನು ಮಾಡ್ತಾನೆ ಅಂದರೆ ಆತನು ಏನು ಶಕ್ತನಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಪ್ರೀತಿಯ ಸಹೋದರಿ, ಲೋಕಂಬ ಯಾತ್ರದಲ್ಲಿ ನಮ್ಮ ದೃಷ್ಟಿ ನಮ್ಮ ದೇವರಾದಂಥ ಯೆಹೋವ ದೇವರ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಹಾಗಾಗಿ ಭೂಮಿ ಆಕಾಶಗಳು ನಿರ್ಮಿಸಿದಂಥ ಯೆಹೋವ ದೇವರಿಂದಲೇ ನಮ್ಮ ಸಹಾಯ ಬರ್ತದೆ ಎಂಬುದನ್ನು ನಾವು ಏನು ಮಾಡಬೇಕು, ಈ ಲೋಕದಲ್ಲಿ ನಾವು ಎದುರು ನೋಡ್ತಾ ಕಾದುಕೊಳ್ಬೇಕು ಆತನ ಮೇಲೆ.
ಆತನ ಈ ವಾಕ್ಯದ ಹೇಳ್ತಾನೆ, ಮನುಷ್ಯನಲ್ಲಿ ನೆಚ್ಚಬೇಡ್ರಿ, ಆತನ ಸಹಾಯ ಮಾಡತಕ್ಕ ನಾನಲ್ಲ, ಆತನ ಶಕ್ತನಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಪ್ರೀತಿಯ ಸಹೋದರ ಈ ರಕ್ಷಣೆ ಕೊಟ್ಟಿಂದ ಇಲ್ಲಿ ತನಕ ದೇವರು ನಿಮ್ಗೆ ಅನೇಕ ಸಮಯದಲ್ಲಿ ಸಹಾಯ ಮಾಡ್ತಾನೆ. ಈ ಲೋಕದ ಅನೇಕ ಒಂದು ಸಹಾಯ ಮಾಡ್ತಾ ಬಂದಾನ. ಆತನ ಪ್ರೀತಿಯ ಸಹೋದರ ಬೆಳಗಿನ ಜಾವದಲ್ಲಿ ತಂದೆಯಾದ ದೇವರು ನಮಗೆ ಎಷ್ಟೊಂದು ರಕ್ಷಣೆ ಕೊಟ್ಟು ಇಲ್ಲಿ ತನಕ ಸಹಾಯ ಮಾಡ್ತಾನೆ. ಅನೇಕೊಂದು ಈ ಲೋಕದ ಯಾತ್ರದಲ್ಲಿ ನಮಗೆ ಅನೇಕೊಂದು ಕಡೆ ನಾವು ಸಹಾಯ ಬರ್ತಂತ ಅನೇಕ ಜನಗಳನ್ನ ಎದುರು ನೋಡ್ತಾವೆ. ಅನೇಕ ಕಡೆ ಒಂದು ನಮ್ಮ ಗಮನ ಹೋಗ್ತದೆ, ಇವ್ರು ನಮ್ಮ ಸಹಾಯ ಬರ್ತಾರೆ, ಅವ್ರು ನಮ್ಮ ಸಹಾಯ ಬರ್ತಾರೆ ಅಂತ ನೋಡ್ತಾವೆ. ಆದರೆ ಅನೇಕರೊಂದು ಸಾರಿ ನಮ್ಮ ಸಹಾಯವನ್ನು ಮಾಡೋದೇ ಹಾಗೆ ಹೋಗ್ತಾರೆ. ಆದರೆ ನನ್ನನ್ನು ದೇವರಾದಂಥ, ನಾನು ಆರಾಧಿಸುವಂಥ ದೇವರು, ನಾನು ಪೂಜಿಸುವಂಥ ದೇವರು, ಭೂಮಿ ಆಕಾಶಗಳು ಉಂಟು ಮಾಡಿದೆ ಯೆಹೋವನಲ್ಲಿ ನಾವು ಭರವಸೆ ಇಟ್ಟಿದೆ. ಆತನ ನಾವು ಭರವಸೆ ಯಾವತ್ತೂ ಕಳೆದುಕೊಳ್ಳಲ್ಲ. ಆತನಲ್ಲಿ ನಾವು ಸಹಾಯ ಎದುರು ನೋಡುವ ತಪ್ಪದೇ ನಮ್ಮ ಸಹಾಯ ಮಾಡುವ ಆತನಾಗಿದ್ದಾನೆ. ಆತನ ದಾವೀದನ ಯಾವ ಥರ ದೇವರನ್ನು ಸಹಾಯ ಮಾಡ್ತಾ ಬರ್ತಾ ಅರಣ್ಯದಲ್ಲಿ ಅಡವಿದಲ್ಲಿ ಹೋಗ್ತಂಥ ಪ್ರತಿಯೊಂದು ಸಮಯದಲ್ಲಿ ದೇವರು ಸಹಾಯ ಮಾಡ್ತಾ ಬಂದನು. ಆತನು ಪ್ರತಿಯೊಂದು ಎದುರು ನೋಡ್ತಾ ಬಂದನು. ಆತನ ಒಂದು ಸಾಮೂಲನ ಅಭಿಷೇಕಿಸಿ ಮಾಡಿದಂಥ ನೋಡಿಲ್ಲ. ಆತನೊಂದು ನನ್ನ ಮಾಡಿದಂಥ ಒಂದು ನನ್ನ ಅಭಿಷೇಕ ಮಾಡಿದಂಥ ಆತನು ತನ್ನ ಸೇವಕನ ಬಳಿ ಹೋಗ್ಬೇಕಂತ ಮನಸ್ಸು ಬರಲಿಲ್ಲ. ಆತನಲ್ಲಿ ಸಹಾಯಕ್ಕೆ ಕೋಳ್ಕೊಳ್ಬೇಕಂಬ ಆತನ ಮನಸ್ಸು ಬರಲಿಲ್ಲ. ಆತನಲ್ಲಿ ಒಂದೇ ಬಂತು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವ ದೇವರಿಂದಲೇ ನನ್ನ ಸಹಾಯ ಬರ್ತದೆ ಅಂತ ಆತನ ಎದುರು ನೋಡ್ತಾ ಬಂದ. ಹಾಗೆ ಎದುರು ನೋಡೋ ಹಾಗೆ ದೇವರು ಕೂಡ ಆತನ ಪ್ರತಿಯೊಂದು ಸಂದರ್ಭದಲ್ಲಿ ದೇವರು ಮಾಡ್ತಾನೆ, ಸಹಾಯ ಮಾಡ್ತಾನೆ ಬಂದು. ಈ ಲೋಕದ ಯಾತ್ರೆ ನಿಮ್ಮನ್ನು ಸಾಗುತ್ತೋ ಅಂತ, ನಿಮ್ಮ ಜೀವಿತ ನಿಮ್ಮ ಕುಟುಂಬದ ಹೋಗುತ್ತೆ ಅಂತ ದೇವರು ಅನೇಕ ನಿಮ್ಮ ಸಹಾಯ ಮಾಡ್ತಾ ಬಂದನ. ಇದನ್ನು ರಕ್ಷಣೆ ಕೊಟ್ಟು ಇಲ್ಲಿ ತನಕ ನಾವು ಕೂಡಿ ಬಂದೀವಿ ಅಂದರೆ ದೇವರು ಸಹಾಯದಿಂದಲೇ ನಾವು ಕೂಡಿ ಬಂದಿದ್ದೆವು. ನಾವು ಇದನ್ನು ಆರಾಧಿಸ್ತೇವೆ, ಇದನ್ನು ಸಭೆಯಾಗಿ ನಾವು ಕೂಡಿ ಬಂದಿದ್ದೇವೆ ಅಂದರೆ ದೇವರು ಸಹಾಯ ಎಂದಿಲ್ಲ. ಅದಕ್ಕೆ ಹೇಳ್ತಂಬ ಭಕ್ತನು, ದೇವರೇ ನೀನು ಸಹಾಯ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾನು ಸಮಾಧಿ ಒಳಗೆ ಸೇರ್ತಿದ್ದೆ ಅಂತ ಹೇಳ್ಬೋದು. ಹಾಗೆ ಅದ್ಭುತ. ಹೌದು, ನಿಜವಾಗಿ ನಮ್ಮ ಜೀವಿತದಲ್ಲಿ ಒಂದು ಸಹಾಯ ಇಲ್ಲದಂದರೆ, ಯೆಹೋವ ದೇವರ ಸಹಾಯ ಇಲ್ಲದಂದರೆ ಇಷ್ಟೊತ್ತಿಗೆ ನಮ್ಮ ಜೀವಿತ ಏನಾಗ್ತಿತ್ತು, ನಮ್ಮದು ಕೂಡ ಏನಾಗ್ತಿತ್ತು, ಸಮಾಧಿ ಒಳಗೆ ಸೇರ್ತದೆ. ಆ ಯೆಹೋವ ದೇವರ ಸಹಾಯದಿಂದ ಇದೆ ಎಂಬುದರಿಂದ ಈ ಜೀವಿತ ಯಾತ್ರೆ ಸಾಗ್ತಾಯಿದೆ. ಆತನ ಸಹಾಯ ಇಲ್ಲದ ಭಕ್ತನ ಹೇಳಿದಾಗ ನಿಜವಾಗೂ ಆತನ ಭಕ್ತನ ಹೇಳ್ತಾರೆ, ಯೆಹೋವನ ಸಹಾಯ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಾನು ಏನು ಮಾಡ್ತೀನಿ ಅಂದರೆ ಸಮಾಧಿ ಸೇರ್ತದೆ. ಹೌದಲ್ಲ, ನಿಜವಾಗೂ ಅಲ್ಲ. ಯೆಹೋವ ದೇವರಿಂದ ಸಹಾಯದ ಅಂತೆ ನಾವು ಇದನ್ನು ಜೀವಿಸ್ತೇವೆ, ಇದನ್ನು ನಡೀತಿದ್ದೇವೆ. ಹಾಗೆ ದೇವರನ್ನು ಆರಾಧಿಸಬೇಕು. ಪ್ರೀತಿಯ ಸಹೋದರ ಈ ಬೆಳಗಿನ ಜಾವದಲ್ಲಿ ದೇವರು ನಿನಗೆ ಜ್ಞಾಪ ಮಾಡ್ಕೋ, ನಿನ್ನ ಹೃದಯದಲ್ಲಿ ಜ್ಞಾಪ ಮಾಡ್ಕೋ. ದೇವರು ಎಷ್ಟೊಂದು ನಿನಗೆ ಜೀವಿತದಲ್ಲಿ ಸಹಾಯ ಮಾಡಿದಾನೆ. ನಿನ್ನ ಜೀವಿತ ಅನೇಕ ಮನುಷ್ಯರು ನೋಡಿ ಸಹಾಯ ಮಾಡೋದು ಹೋದಂಥ ಸಂದರ್ಭದಲ್ಲಿ ನಿನಗೆ ದೇವರು ಯೆಹೋವ ದೇವರಾಗಿ ಭೂಮಿ ಆಕಾಶ ಉಂಟು ಮಾಡಿದ ದೇವರೇ ನೀನು ಸಹಾಯ ಮಾಡಿದ್ದಾನೆ. ಇದನ್ನು ಬೆಳಗಿನ ಜಾವದಲ್ಲಿ ನೀನು ಆರಾಧಿಸಬೇಕು. ದೇವರು, ಹೌದಪ್ಪ, ನನಗೆ ಅನೇಕ ಮನುಷ್ಯರಿಗೆ ನೋಡಿದ ಪ್ರಭು ಯಾವುದು ಸಹಾಯ ಬರಲಿಲ್ಲ ಪ್ರಭು. ಹೌದಪ್ಪ, ನಿನ್ನಿಂದ ಸಹಾಯ ಬಂತು. ಈ ಲೋಕದ ಯಾತ್ರೆ ಸಾಗ್ತಿರುವಂಥ ಸಮಯದಲ್ಲಿ ಪ್ರಭು ನಿನ್ನಿಂದ ಸಹಾಯ ಬಂತು. ಅಯ್ಯ, ನೀನು ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೀನಿ ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ನೀವು ಒಂದು ಆರಾಧನೆ ಲೇಖನವಾಗಿ ಹಿಡಿದುಕೊಂಡು ದೇವರನ್ನು ಆರಾಧಿಸಬೇಕು. ಬನ್ನಿ ಅಮ್ಮ, ಇದು 3ನೇ ವರ್ಷ ನಾವು ಓದಮ್ಮ.